ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲ್ಯಾಬ್ ಇನ್ ಕನ್ನಡ. ಸೊ ಇವತ್ತು ಯೂರಾನಿಕ್ ಪಾತ್ವೆ ಡಿಸ್ಕಷನ್ ಮಾಡೋಣ. ಸೊ ಇದು ಇಂಪಾರ್ಟೆಂಟ್ ಪಾತ್ವೆ ಎಕ್ಸಾಮ್ ಪರ್ಪಸ್ ಆಗಿರೋದ್ರಿಂದ. ಸೊ ಯೂರಾನಿಕ್ ಆ್ಯಸಿಡ್ ಕನ್ವರ್ಷನ್ ಹೆಂಗಾಗುತ್ತೆ ಅಂದರೆ ಗ್ಲೂಕೋಸಿಂದ ಗ್ಲೂಕೋಸ್ 6 ಫಾಸ್ಫೇಟ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ಪು. ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಲೂಕೋಕೈನೇಸ್. ಸೊ ಕೋಫ್ಯಾಕ್ಟರ್ಸ್ ATP ಮತ್ತು ADP ಎರಡೂ ಹೆಲ್ಪ್ ಮಾಡುತ್ತೆ. ಮೆಗ್ನೀಷಿಯಮ್ 2+. ಇದಾದಮೇಲೆ ಗ್ಲೂಕೋಸ್ 6 ಫಾಸ್ಫೇಟ್ ಇಸ್ ಕನ್ವರ್ಷನ್ ಆಫ್ ಗ್ಲೂಕೋಸ್ 1 ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಲುಕೋಮಿಟೇಸ್, ಈ ಎನ್ಸೈಮಿಂದ ಅದು ಗ್ಲೂಕೋಸ್ 1 ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ ಈ ಗ್ಲೂಕೋಸ್ 1 ಫಾಸ್ಫೇಟು UDP ಗ್ಲೂಕೋಸ್ ಆಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಲೂಕೋಸ್ 5-ಫಾಸ್ಫೋರೈಲೋಸ್ ಅನ್ನೋ ಎನ್ಸೈಮ್ ಹೆಲ್ಪಿಂದ. ಸೊ ಇನ್ ದ ಪ್ರೆಸೆನ್ಸ್ ಆಫ್ UTP ಆ್ಯಂಡ್ PPI. ನೆಕ್ಸ್ಟ್ UDP ಗ್ಲೂಕೋಸ್ ಇದ್ದಿತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ UDP ಗ್ಲುಕೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ UDP ಗ್ಲೂಕೋಸ್ ಡಿಹೈಡ್ರೋಜಿನೇಸ್ ಅನ್ನೋ ಎನ್ಸೈಮಿಂದ ಕನ್ವರ್ಷನ್ ಆಗುತ್ತೆ ಇನ್ ದ ಹೆಲ್ಪ್ ಆಫ್ ಕೋಫ್ಯಾಕ್ಟರ್ಸ್ 2NAD ಇಂಟು 2NADH+, 2H+ ಆಗಿ ಕನ್ವರ್ಷನ್ ಆಗುತ್ತೆ ಅದು ಕೋಫ್ಯಾಕ್ಟರ್ಸ್. ನೆಕ್ಸ್ಟು UDP ಗ್ಲುಕೋನೇಟ್ ಇದ್ದಿತ್ತು ಡಿ-ಗ್ಲುಕೋನೇಟ್ ಆಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಲುಕೋರೊನೈಡೇಸ್. ಸೊ ಇನ್ ದ ಪ್ರೆಸೆನ್ಸ್ ಆಫ್ H2 ಆ್ಯಡ್ ಆಗುತ್ತೆ ಮತ್ತು ಇನ್ ದ ಕೋಫ್ಯಾಕ್ಟರ್ ಹೆಲ್ಪ್ ಆಫ್ UDP ಇಂದ. ನೆಕ್ಸ್ಟು ಡಿ-ಗ್ಲುಕೋನೇಟ್ ಇದ್ದಿತ್ತು L-ಗ್ಲುನೇಟ್ ಆಗುತ್ತೆ. L-ಗ್ಲುನೇಟು ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಲುಕೋರೊನೇಟ್ ರಿಡಕ್ಟೇಸ್ ಅನ್ನೋ ಇದರಿಂದ ರಿಡಕ್ಷನ್ ಸ್ಟೆಪ್ಪಲ್ಲಿ 2NADH+, 2H+, NADP ಇಂದ ಅದು L-ಗ್ಲುನೇಟ್ ಆಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾತ್ವೆ 2 ಸೈಡ್ ಡಿವೈಡ್ ಆಗುತ್ತೆ. ಒಂದು ಸೈಡ್ ಬಂದುಬಿಟ್ಟು ಹ್ಯೂಮನ್ನು, ಅನದರ್ ಸೈಡ್ ಬಂದುಬಿಟ್ಟು ಇನ್ ಲೋವರ್ ಅನಿಮಲ್ಸಲ್ಲಿ. ಸೊ ಫಸ್ಟ್ ಹ್ಯೂಮನ್ ನೋಡೋದಾದರೆ L-ಗ್ಲುನೇಟಿಂದ 3-ಕೀಟೋ L-ಗ್ಲುನೇಟ್ ಆಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಕೋಫ್ಯಾಕ್ಟರ್ ಹೆಲ್ಪ್ NAD+, NADH+, H+ ಇಂದ. ಸೊ ನೆಕ್ಸ್ಟು 3-ಕೀಟೋ L-ಗ್ಲುನೇಟ್ ಇದ್ದಿತ್ತು ಡೈರೆಕ್ಟಾಗಿ L-ಝೈಲೋಸ್ ಆಗಿ ಕನ್ವರ್ಷನ್ ಆಗುತ್ತೆ ಸ್ಪಾಂಟೇನಿಯಸ್ಲಿ ಡಿಕಾರ್ಬಾಕ್ಸಿಲೈಸೇಷನ್ನಿಂದ. ಸೊ ಅಂಡರ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಆಚೆ ಹೋಗುತ್ತೆ. ನೆಕ್ಸ್ಟ್ L-ಝೈಲೋಸ್ ಇದ್ದಿತ್ತು ಝೈಲಿಟಾಲ್ ಆಗುತ್ತೆ. ಝೈಲಿಟಾಲ್ ಹೆಂಗಾಗುತ್ತೆ ಅಂದರೆ ಝೈಲಿಟಾಲ್ ಡಿಹೈಡ್ರೋಜಿನೇಸ್ ಎನ್ಸೈಮಿಂದ ಮತ್ತು NADH+, H+, NADPH ಈ ಕೋಫ್ಯಾಕ್ಟರಿಂದ ಇದು ಝೈಲಿಟಾಲ್ ಆಗುತ್ತೆ. ಸೊ ಇದೇನಿದೆ ಝೈಲೋಸು ಮತ್ತು ಇದು ಝೈಲಿಟಾಲ್ ಆಗಿ ಕನ್ವರ್ಷನ್ ಆಗೋದಕ್ಕೆ ಹ್ಯೂಮನ್ಸಲ್ಲಿ ಇಲ್ಲಿಗೆ ಬ್ಲಾಕ್ ಆಗುತ್ತೆ. ಸೊ ಬ್ಲಾಕ್ ಆಗೋ ಕಂಡೀಷನ್ ಬ್ಲಾಕ್ ಇನ್ ಎಸೆನ್ಷಿಯಲ್ ಫೆಂಟೋಸೂರಿ ಅನ್ನೋ ಕಂಡೀಷನಲ್ಲಿ ಬ್ಲಾಕ್ ಆಗುತ್ತೆ. ಅಲ್ಲಿ ಏನಿರುತ್ತೆ ಅಂದರೆ ಝೈಲಿಟಾಲ್ ಡಿಹೈಡ್ರೋಜಿನೇಸ್ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಆದ ಕಾರಣ ಇಲ್ಲಿಗೆ ಹ್ಯೂಮನ್ಸಲ್ಲಿ ಇಲ್ಲಿ ಬ್ಲಾಕ್ ಆಗುತ್ತೆ. ನೆಕ್ಸ್ಟು ಈ ಝೈಲಿಟಾಲ್ ಅನ್ನೋದು ಮತ್ತು ಡಿ-ಝೈಲೋಸ್ ಆಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಝೈಲೋಸ್ ರಿಡಕ್ಟೇಸ್. ಸೊ ಇಲ್ಲೂ ಕೂಡ NADH+, NADH ಎರಡೂ ಕೋಫ್ಯಾಕ್ಟರ್ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ L-ಝೈಲೋಸಿಂದ ಡಿ-ಝೈಲೋಸಿಂದ ಝೈಲೋಸ್ 5 ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕೈನೇಸ್ ATP ಆ್ಯಂಡ್ ADP ಸೀದಾ ಅದು HMP ಪಾತ್ವೆಗೆ ಹೋಗಿ ಮತ್ತು ಅದು ರಿವರ್ಸ್ ಎಫೆಕ್ಟಿಂದ HMP ಪಾತ್ವೆ ಕಂಟಿನ್ಯೂಷನ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಇನ್ನು ಲೋವರ್ ಅನಿಮಲ್ಸಲ್ಲಿ ಏನಾಗುತ್ತೆ ಅಂದರೆ L-ಗ್ಲುನೇಟಿಂದ L-ಗ್ಲುನೋಲ್ಯಾಕ್ಟೋನಾಗಿ ಕನ್ವರ್ಷನ್ ಆಗುತ್ತೆ. ಸೊ ಅದು ಇಲ್ಲಿಗೆ ವಾಟರ್ ಇಲ್ಲಿ ಔಟ್ ಆಗುತ್ತೆ, ಇಲ್ಲಿ ಡಿಹೈಡ್ರೇಷನ್. ಸೊ L-ಗ್ಲುನೇಟಿಂದ L-ಗ್ಲುನೋಲ್ಯಾಕ್ಟೋನಾಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟು ಈ ಸ್ಟೆಪ್ಪಲ್ಲಿ ಇಲ್ಲಿಗೆ ಹ್ಯೂಮನ್ಸಲ್ಲಿ ಬ್ಲ್ಯಾಕ್ ಆಗುತ್ತೆ. ಹ್ಯೂಮನ್ಸಲ್ಲಿ ಆಗೋದೇ ಇಲ್ಲ ಬಿಕಾಸ್ ಆಫ್ L-ಗ್ಲುನೋಲ್ಯಾಕ್ಟೋನ್ ಆಕ್ಸಿಡೇಸ್ ಅನ್ನೋ ಎನ್ಸೈಮ್ ಹ್ಯೂಮನಲ್ಲಿ ಡಿಫಿಷಿಯನ್ಸಿ ಇರೋದಿಲ್ಲ. ಇಲ್ಲಿ ಹ್ಯೂಮನ್ಸಲ್ಲಿ ಅದು ಇಲ್ಲಿ ಸೈಕಲ್ ಕಂಪ್ಲೀಟ್ ಆಗೋಲ್ಲ. ಇಫ್ ಇನ್ ಕೇಸ್ ಇದ್ದಿದ್ದರೆ ಹ್ಯೂಮನಲ್ಲಿ ವೈಟಮಿನ್ B-C ಸಿಂಥಸಿಸ್ ಆಗೋದು. ಸೊ ಇಲ್ಲದೆ ಇರೋ ಕಾರಣ ಆಗಲ್ಲ. ಇನ್ನು ಲೋವರ್ ಅನಿಮಲ್ಸಲ್ಲಿ ಮಾತ್ರ ಇದು ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿಗೂ ಏನಾದರೂ ಲೋವರ್ ಅನಿಮಲ್ಸಲ್ಲೂ ಇದು ಎನ್ಸೈಮ್ ಡಿಫಿಷಿಯನ್ಸಿ ಆಯಿತು ಇದರಲ್ಲೂ ಕೂಡ ಕಂಪ್ಲೀಟಾಗಿ ಆಗಲ್ಲ. ಸೊ L-ಕೀಟೋಗ್ಲುನೇಟ್ ಆಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ L-ಗ್ಲುನೋಲ್ಯಾಕ್ಟೋನ್ ಆಕ್ಸಿಡೇಸ್ ಅನ್ನೋ ಇದರಿಂದ. ನೆಕ್ಸ್ಟ್ ಇದು ಸೀದಾ ಅಬ್ಸಾರ್ಬಿಕ್ ಆ್ಯಸಿಡ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಇದನ್ನೇ ನಾವು ವೈಟಮಿನ್ C ಅಂತ ಕರೆಯೋದು. ಸೊ ಇಷ್ಟು ಏನಿದೆ ಯೂರಾನಿಕ್ ಪಾತ್ವೆ. ಯೂರಾನಿಕ್ ಪಾತ್ವೆನಲ್ಲಿ ರೇಟ್ ಲಿಮಿಟಿಂಗ್ ಸ್ಟೆಪ್ ಬರುತ್ತೆ. ಸೊ ಸ್ಟೆಪ್ 4 ಏನಿದೆ ಅದು ರೇಟ್ ಲಿಮಿಟಿಂಗ್ ಸ್ಟೆಪ್ಪು. ಸೊ ಎಲ್ಲ ಪಾತ್ವೆಗೂ ಒಂದು ರೇಟ್ ಲಿಮಿಟಿಂಗ್ ಸ್ಟೆಪ್ ಇರುತ್ತೆ, ಅಂದರೆ ಒಂದು ಇದರಿಂದ ಇನ್ನೊಂದು ಕನ್ವರ್ಷನ್ ಆಗೋದಕ್ಕೆ. ಸೊ ಇಷ್ಟು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.